ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸೆರೆಮನೆಯಿಂದ ಮುಕ್ತಿ ಬೆನ್ನಲ್ಲೇ ದಾಸ ಜಾಲಿ ಜಾಲಿ ಆಗಿದ್ದಾರೆ. ರೆಗ್ಯುಲರ್ ಬೇಲ್ ಸಿಗ್ತಾ ಇದ್ದಂತೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ್ರೂ ಆಪ್ತರೊಂದಿಗೆ ರಿಲ್ಯಾಕ್ಸ್ ಮೋಡ್ ನಲ್ಲಿದ್ದಾರೆ ಸುಲ್ತಾನ್. ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ಡಿ ಅಂಡ್ ಫ್ಯಾಮಿಲಿ ಫುಲ್ ಖುಷಿಯಾಗಿದೆ. ನೋಡೋದಕ್ಕೊಂಥರ ಸಂತೋಷ ಆಗುತ್ತೆ. ನಟ ದರ್ಶನ್ ಹಾಗೆ ಕುಟುಂಬಸ್ಥರು ಈ ರೀತಿ ಕಾಲವನ್ನ ಕಳೀತಾ ಇರೋದು ಅವರ ಅಭಿಮಾನಿ ಬಳಗದಲ್ಲಿ ಮತ್ತಷ್ಟು ಉತ್ಸಾಹವನ್ನ ಹೆಚ್ಚಿಸಿದೆ ಅಂತಾನೆ ಹೇಳ್ಬೋದು. ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ಕೊಲೆ ಆರೋಪಿ ದರ್ಶನ್ ಫುಲ್ ರಿಲ್ಯಾಕ್ಸ್ ಮೋಡ್ ನಲ್ಲಿ ಇರುವಂತದ್ದು. ಸೆರೆಮನೆಯಿಂದ ಮುಕ್ತಿ ಸಿಕ್ತು. ಆ ಮುಕ್ತಿ ಬೆನ್ನಲ್ಲೇ ಈಗ ದಾಸ ಫುಲ್ ಜಾಲಿ ಜಾಲಿ ಆಗಿದ್ದಾರೆ. ರೆಗ್ಯುಲರ್ ಬೇಲ್ ಸಿಗ್ತಾ ಇದ್ದಂತೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ್ರು ಆಪ್ತರೊಂದಿಗೆ ಈಗ ಬಹಳ ಸಂತೋಷದಿಂದ ಕಾಲವನ್ನ ಕಳೀತಾ ಇದ್ದಾರೆ. ಮೈಸೂರಿನ ವಿನೀಶ್ ಫಾರ್ಮ್ ಹೌಸ್, ವಿನೀಶ್ ಹೆಸರಲ್ಲಿರುವಂತಹ ಫಾರ್ಮ್ ಹೌಸ್ ನಲ್ಲಿ ಡಿ ಅಂಡ್ ಫ್ಯಾಮಿಲಿ ಬಹಳ ಸಂತೋಷದಲ್ಲಿದ್ದಾರೆ. ಕೋರ್ಟ್ ಜಂಜಾಟ ಎಲ್ಲ ಕಂಪ್ಲೀಟ್ ಆಯಿತು. ಅದಾದ ನಂತರ ಈಗ ಬಹಳ ಸಂತಸದಲ್ಲಿರುವಂಥದ್ದು. ಟಿ ನರಸೀಪುರ ರಸ್ತೆಯಲ್ಲಿರುವಂತಹ ಫಾರ್ಮ್ ಹೌಸ್ ನಲ್ಲಿ ರಿಲ್ಯಾಕ್ಸ್ ಮಾಡ್ತಿದ್ದಾರೆ ದರ್ಶನ್ ಅವರನ್ನ ನೋಡೋದಕ್ಕೆ ಫ್ಯಾಮಿಲಿ ಮಂದಿ ಕೂಡ ಫಾರ್ಮ್ ಹೌಸ್ಗೆ ಬರ್ತಾ ಇದ್ದಾರೆ. ಆಪ್ತರು ಹಾಗೆ ಕುಟುಂಬಸ್ಥರ ಜೊತೆ ದರ್ಶನ್ ಒಂದು ಕಡೆ ಫುಲ್ ಹ್ಯಾಪಿ ಆಗಿನೇ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಷ್ಟು ದಿನಗಳ ಕಾಲ, ಬರೋಬ್ಬರಿ 7 ತಿಂಗಳ ಕಾಲ ನರಕ ಯಾತನೆಯನ್ನ ಅನುಭವಿಸಿದ್ರು. ಸೆರೆಮನೆ ವಾಸದಿಂದ ಹೊರಗಡೆ ಬರ್ತಾ ಇದ್ದಂತೆ ಅವರ ಕುಟುಂಬಸ್ಥರು ಈಗ ಫಾರ್ಮ್ ಹೌಸ್ಗೆ ಬರ್ತಾ ಇದ್ದಾರೆ. ನಟ ದರ್ಶನ್ ಅವರ ಆರೋಗ್ಯ ಸ್ಥಿತಿಗತಿ ಹೇಗಿದೆ, ಹೇಗೆಲ್ಲ ಅವರು ಈ ನರಕವನ್ನು ಅನುಭವಿಸಿದ್ರು ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ದರ್ಶನ್ ಅವರೊಂದಿಗೆ ಯಾರ್ಯಾರು ಹಾಗಾದ್ರೆ ಮನೆಗೆ ಬರ್ತಾ ಇದ್ದಾರೆ, ದರ್ಶನ್ ಅವರು ಯಾರ ಜೊತೆ ಕಾಲವನ್ನ ಕಳೀತಾ ಇದ್ದಾರೆ, ಫ್ಯಾಮಿಲಿ ಅಂತಂದ್ರೆ ಯಾರ್ಯಾರು ಈಗ ಅವರ ಜೊತೆ ಒಡನಾಟವನ್ನ ಇಟ್ಕೊಂಡಿದ್ದಾರೆ ಎಂದು ಬಹಳ ಮುಖ್ಯ ಆಗುತ್ತೆ. ಒಂದು ಕಡೆ ಗಮನಿಸ್ತಾ ಇದ್ದೀವಿ, ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವಂತಹ ನಿವಾಸಕ್ಕೂ ಕೂಡ ದರ್ಶನ್ ಅವರು ತೆರಳಲಿಲ್ಲ. ಹಾಗೆ ಪತ್ನಿ ವಿಜಯಲಕ್ಷ್ಮಿ ಅವರ ನಿವಾಸ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ಗೂ ಕೂಡ ತೆರಳಲಿಲ್ಲ. ಇಲ್ಲಿ ಮೈಸೂರಿನಲ್ಲಿರುವಂತಹ ಫಾರ್ಮ್ ಹೌಸ್ನಲ್ಲಿ ರಿಲ್ಯಾಕ್ಸ್ ಮೋಡ್ನಲ್ಲಿದ್ದಾರೆ. ಓಕೆ, ದರ್ಶನ್ ಅವರೊಂದಿಗೆ ಈಗಾಗಲೇ ಸಾಕಷ್ಟು ನಟರು ಕೂಡ ಮಾತಾಡಬೇಕು ಅನ್ನುವಂಥ ಆಸೆ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸ್ಕೊಂಡಿರೋದನ್ನು ಗಮನಿಸಿದ್ದೀವಿ. ಈಗಾಗಲೇ ತಾಯಿ ಮೀನಾ ತುಗುದೀಪ್ ಅವರಾಗಿರ್ಬೋದು, ಪತ್ನಿ ವಿಜಯಲಕ್ಷ್ಮಿ ಅವರಾಗಿರ್ಬೋದು, ನಟ ಧನ್ವೀರ್ ಅವರಾಗಿರ್ಬೋದು, ಕುಟುಂಬ ಸದಸ್ಯರು ಹಾಗೆ ಸ್ನೇಹಿತರು ಜೊತೆಯಲ್ಲೇ ಇದ್ದಾರೆ. ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲೂ ಕೂಡ ಅವರು ಚಿಕಿತ್ಸೆಯನ್ನ ತಗೋಬಹುದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ನಟ ದರ್ಶನ್ ಅವ್ರಿಗೆ ಫಿಸಿಯೋಥೆರಪಿ ಹಾಗೆ ಒಂದಷ್ಟು ಎಕ್ಸಸೈಸ್ಗಳನ್ನ ಮಾಡಿದ್ರೆ ಮನೆಯಲ್ಲೇ ಗುಣಮುಖರಾಗ್ತಾರೆ ಅಂತ ಈಗ ಬೆಂಗಳೂರಿನ ವಿಜಿಎಸ್ ಆಸ್ಪತ್ರೆಯ ವೈದ್ಯರು ಸಲಹೆಯನ್ನ ಕೊಟ್ಟಿರೋದ್ರಿಂದ, ಈಗ ನೋಡಿದ್ರೆ ಮೈಸೂರಲ್ಲೇ ಇರೋದ್ರಿಂದ ಇಲ್ಲೂ ಕೂಡ ಒಂದು ಅಪೋಲೋ ಹಾಸ್ಪಿಟಲ್ ಅವ್ರಿಗೆ ಬಹಳ ಮೆಚ್ಚಿನ ಹಾಸ್ಪಿಟಲ್ ಅಂತಾನೆ ಹೇಳ್ಬೋದು. ಅಪೋಲೋ ಹಾಸ್ಪಿಟಲ್ ಕೂಡ ಟ್ರೀಟ್ಮೆಂಟ್ ತಗೋಬಹುದು ಅನ್ನುವಂಥ ಮಾಹಿತಿಯೂ ಕೂಡ ಸಿಕ್ಕಿರುವಂಥದ್ದು. ಸದ್ಯಕ್ಕೆ ಯಾವುದೇ ರೀತಿಯಂಥ ಜಂಜಾಟ ಇಲ್ಲ. ನೋಡಿ, ಕೊಲೆ ಪ್ರಕರಣದಲ್ಲಿ ಸಿಲುಕಾಕೊಂಡು ಅನ್ನಕ್ಕಾಗಿ ನೀರಿಗಾಗಿ ಎಷ್ಟು ಪರದಾಟವನ್ನ ನಡೆಸಿದ್ರು ದರ್ಶನ್ ಅವರು. ಮನೆ ಊಟಕ್ಕಾಗಿ ಹಪಾಪಿಸ್ತಾ ಇದ್ರು. ಮನೆ ಊಟ ಕೊಡಿ, ನನಗೆ ದಿಂಬು ಹಾಸಿಗೆ ಕೊಡಿ, ಪುಸ್ತಕ ಕೊಡಿ ಅಂತ ಕೋರ್ಟ್ಗೆ ಎಷ್ಟೋ ಬಾರಿ ಮೊರೆ ಹೋದ್ರು. ಅವರು ಅನುಭವಿಸಿರುವಂತಹ ನರಕ ಯಾತನೆ ನಿಜಕ್ಕೂ ಕೂಡ ಯಾವ ನಟರು ಕೂಡ ಅನುಭವಿಸಿದ್ರೋ ಇಲ್ವೋ ಗೊತ್ತಿಲ್ಲ. ಬಟ್ ನಟ ದರ್ಶನ್ ಅವರು ಮಾತ್ರ ಸಾಕಷ್ಟು ಸಂಕಷ್ಟವನ್ನ ಎದುರಿಸಿದ್ರು ಅಂತಾನೆ ಹೇಳ್ಬೋದು. ಬಟ್ ಉಪ್ಪು ತಿಂದವರು ನೀರು ಕುಡಿದಿದ್ದಾರೆ ಅಷ್ಟೇ. ಅದಾದ ನಂತರ ಅವರಿಗೆ ಅಂದ್ರೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಕಾಣಿಸ್ಕೊಳ್ತು. S1, L1, L2 ಅಲ್ಲಿ ಅವರಿಗೆ ಉರಿಯೂತ ಇತ್ತು. ಕೂರೋದಕ್ಕಾಗ್ತಾ ಇರಲಿಲ್ಲ, ನಿಲ್ಲೋದಕ್ಕಾಗ್ತಾ ಇರಲಿಲ್ಲ, ಮಲಗೋದಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ನನಗೆ ದಯವಿಟ್ಟು
ಜಾಮೀನು ಕೊಡಿ ಕೊಡಿ ಅಂತ ಎಷ್ಟೋ ಬಾರಿ ಕೇಳಿದ್ರು ಕೂಡ ಕೋರ್ಟ್ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ಅದಾದ ನಂತರ ನನಗೆ ಸರ್ಜರಿ ಮಾಡಿಸ್ಲೇಬೇಕು, ಇಲ್ಲ ಅಂತಂದ್ರೆ ನನಗೆ ಏನಾದರೂ ಲಕ್ವ ಹೊಡೆಯುವಂತಹ ಸಾಧ್ಯತೆ ಇದೆ, ದಯವಿಟ್ಟು ನನಗೆ ಜಾಮೀನು ಮಂಜೂರು ಮಾಡಿ ಅಂತ ಕೇಳಿದ ನಂತರ ನಟ ದರ್ಶನ್ ಅವರಿಗೆ 6 ವಾರಗಳ ಕಾಲ ಏನು ಮೆಡಿಕಲ್ ಬೇಲನ್ನು ಕೊಟ್ಟರು. ಅದಾದ ನಂತರ ನಟ ದರ್ಶನ್ ಅವ್ರಿಗೆ ಜಾಮೀನು ದೊರೆತಿರೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಜಾಮೀನು ಆದ ನಂತರ ಈಗ ನಟ ದರ್ಶನ್ ಅವ್ರು ನೋಡಿ ಚಾಮುಂಡೇಶ್ವರಿಯ ದರ್ಶನ ಪಡಿತಾರ. ಹಾಗಾದ್ರೆ ಯಾವ ದೇವಸ್ಥಾನಕ್ಕೂ ಸದ್ಯಕ್ಕೆ ತೆರಳಿಲ್ಲ. ಈಗ ಏಕಾಏಕಿ ಅಮ್ಮನವರ ದರ್ಶನವನ್ನ ಪಡೆಯುವಂತಹ ಸಾಧ್ಯತೆ ಏನಾದರೂ ಇದೆಯಾ? ಜಸ್ಟ್ ಬಿಕಾಸ್ ನಟ ದರ್ಶನ್ ಅವ್ರಿಗೆ ಒಂದು ಬಹಳ ನಂಬಿಕೆ ಇರುವಂತಹ ದೇವಿ ಅಂತಾನೆ ಹೇಳ್ಬೋದು ಚಾಮುಂಡೇಶ್ವರಿ ಅಮ್ಮನವರು. ಯಾವುದೇ ಕಾರ್ಯ ಮಾಡಬೇಕಂದ್ರೂ ಕೂಡ ಅಮ್ಮನವರ ಅಪ್ಪಣೆಯನ್ನು ಪಡ್ಕೊಳ್ತಾರೆ. ಸೊ ಹಾಗಾಗಿ ಈಗ ಬೇಲ್ ಬೇರೆ ಆಗಿದೆ, ಅಮ್ಮನವರ ದರ್ಶನವನ್ನ ಪಡಿತಾರ ದರ್ಶನ್. ಇವತ್ತು ಕುಟುಂಬ ಸಮೇತ ದೇವಿಯ ದರ್ಶನ ಪಡೆಯುವಂತಹ ಸಾಧ್ಯತೆ ಹೆಚ್ಚಿದೆ ಎನ್ನಲಾಗ್ತಾ ಇದೆ. ಸಾಲು ಸಾಲು ಸಂಕಷ್ಟಗಳಿಂದ ಕುಗ್ಗಿದ್ದಂತಹ ನಟ ದರ್ಶನ್ ಸದ್ಯ ಬೇಲ್ ಮೇಲೆ ಹೊರಗೆ ಬಂದಿದ್ದಾರೆ. ಈಗ ಬಿಗ್ ರಿಲೀಫ್ ಕೂಡ ಸಿಕ್ಕಿದೆ, ಆ ಖುಷಿಯಲ್ಲಿದ್ದಾರೆ. ಇದೇ ಸಂದರ್ಭದಲ್ಲಿ ನಟ ದರ್ಶನ್ ಕುಟುಂಬಸ್ಥರ ಜೊತೆ ಇವತ್ತು ಮೈಸೂರಿನ ಚಾಮುಂಡೇಶ್ವರಿ ದೇಗುಲಕ್ಕೆ ಭೇಟಿ ನೀಡುವಂತಹ ಸಾಧ್ಯತೆ ದಟ್ಟವಾಗಿದೆ. ನಾಡದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಈಗಾಗಲೇ ಹೇಳಿದಾಗೆ ನಟ ದರ್ಶನ್ಗೆ ಬಹಳ ಪ್ರಿಯಕರವಾದಂತಹ ದೇವಿ ಅಂತಾನೆ ಹೇಳ್ಬೋದು. ನಟ ದರ್ಶನ್ ಕುಟುಂಬಸ್ಥರ ಜೊತೆ ಇವತ್ತು ಮೈಸೂರಿನ ಚಾಮುಂಡೇಶ್ವರಿ ದೇಗುಲಕ್ಕೆ ಭೇಟಿ ನೀಡುವಂತಹ ಸಾಧ್ಯತೆ ಬಹಳ ಹೆಚ್ಚಿರುವಂಥದ್ದು. ಬರೋಬ್ಬರಿ 7 ತಿಂಗಳ ನಂತರ ನಟ ದರ್ಶನ್ ಅವ್ರಿಗೆ ಏನು ಬೇಲಾಗಿದೆ. ಅದಾದ ನಂತರ ಆಸ್ಪತ್ರೆಯಿಂದಲೂ ಕೂಡ ಡಿಸ್ಚಾರ್ಜ್ ಆಗಿದ್ದಾರೆ. ಇದೀಗ ನಟ ದರ್ಶನ್ ಅವರು ತಮ್ಮದೇ ಫಾರ್ಮ್ ಹೌಸ್ನಲ್ಲಿ ರಿಲ್ಯಾಕ್ಸ್ ಮೋಡ್ನಲ್ಲಿದ್ದಾರೆ. ಸೊ ಹಾಗಾಗಿ ಇವತ್ತು ದರ್ಶನ್ ಕುಟುಂಬ ಸಮೇತರಾಗಿ ಮೈಸೂರಿನ ಚಾಮುಂಡೇಶ್ವರಿ ದರ್ಶನವನ್ನ ಪಡೆಯಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಾಲು ಸಾಲು ಸಂಕಷ್ಟಗಳಿಂದ ಹೊರಬಂದಂತಹ ದರ್ಶನ್ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ, ಹೋಮ, ಹವನ ಕೈಂಕರ್ಯಗಳನ್ನು ಕೂಡ ಸಲ್ಲಿಸಲಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ನಟ ದರ್ಶನ್ ಯಾವ ರೀತಿ ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ ಅಂತ ಗಮನಿಸ್ತಾ ಇದ್ದೀರಾ. ಸೊ ಬಹಳ ದಿನಗಳ ನಂತರ ಅವ್ರ ಮೊಗದಲ್ಲಿ ನಗುವನ್ನ ಕಾಣ್ತಾ ಇದ್ದೀವಿ. ಸೊ ಅಕ್ಕ, ತಾಯಿ, ಹೆಂಡತಿ, ಸ್ನೇಹಿತರು ಎಲ್ಲರ ಜೊತೆಗೂಡಿ ಬಹಳ ಸಂತಸದಿಂದ ಮಾತಾಡ್ತಾ ಇದ್ದಾರೆ. ಸೊ ಇದನ್ನ ನೋಡೋದು ಎಷ್ಟೋ ಜನರ ಅಭಿಮಾನಿಗಳ ಕನಸಾಗಿತ್ತು ಅಂತಾನೆ ಹೇಳಬಹುದು. ನಟ ದರ್ಶನ್ ಅವರು ವಿಜಯಲಕ್ಷ್ಮಿಯೊಂದಿಗೆ ಹಾಗೆ ಕುಟುಂಬಸ್ಥರೊಂದಿಗೆ ಸೊ ಸಂತೋಷದಿಂದ ಇರಲಿ ಅಂತ ಎಷ್ಟೋ ಅಭಿಮಾನಿಗಳು ಹರಕೆಯನ್ನ ಹೊತ್ತಿದ್ದಾರೆ, ಪೂಜೆಯನ್ನ ಮಾಡಿದ್ದಾರೆ, ಪುನಸ್ಕಾರಗಳನ್ನು ಕೂಡ ಮಾಡಿರುವಂತಹ ಘಟನೆಗಳನ್ನ ನಾವು ಗಮನಿಸಿದ್ದೀವಿ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಹರ್ಷಿತಾ ಪಾಟೀಲ್. ಡೆಸ್ಕ್ ಲೈನ್ ನಿಂದ ಜಾಯ್ನ್ ಆಗ್ತಿದ್ದಾರೆ. ಹರ್ಷಿತಾ, ಗಮನಿಸ್ತಾ ಇದೀವಿ ಒಂದು ಕಡೆ ಖುಷಿಯ ವಿಷಯ ಅಂತಾನೆ ಹೇಳ್ಬೋದು ನಟ ದರ್ಶನ್ ಅವರ ಅಭಿಮಾನಿಗಳಿಗೆ. ಯಾಕಂತಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಿ ಬಳಲಿ ಬೆಂಡಾಗಿದ್ದಂತಹ ದರ್ಶನ್ ಅವರ ಮೊಗದಲ್ಲಿ ಇವತ್ತು ಒಂದು ಕಡೆ ಮಂದಹಾಸವನ್ನ ನೋಡ್ತಾ ಇದ್ದೀವಿ. ಅದು ಕೂಡ ಕುಟುಂಬದ ಜೊತೆ ಬಹಳ ಒಂದು ಕಡೆ ಖುಷಿಯಾಗಿದ್ದಾರೆ. ದೃಶ್ಯಗಳನ್ನ ನೋಡ್ತಾ ಇದ್ರೆ ನಮಗೂ ಕೂಡ ಖುಷಿ ಆಗುತ್ತೆ. ಬಟ್ ಇವತ್ತು ನಟ ದರ್ಶನ್ ಅವರು ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಭಾಗ್ಯವನ್ನ ಪಡೆಯಲಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಏನಿದೆ? ಚಂದ್ರಕಲಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ A2 ಆರೋಪಿ ಆಗಿರುವಂತಹ ದರ್ಶನ್ಗೆ ಇವಾಗ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಿರುವಂತದ್ದು. ಒಂದ್ ಕಡೆ ಕತ್ತಲೆ ಕೋಣೆಯಿಂದ ಆಚೆ ಬಂದು ಈಗ ಫ್ರೀ ಬರ್ಡ್ ಆಗಿ ದರ್ಶನ್ ಅವರು ಹಾರಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈಗ ತಿಳಿದು ಬರ್ತಾ ಇದೆ. ಯಾಕಂತಂದ್ರೆ ಇಷ್ಟು ದಿನಗಳ ಕಾಲ ಕೂಡ ಒಂದ್ ಕಡೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಅದರ ಒಂದು ಜಂಜಾಟದಲ್ಲಿ ಇದ್ರೆ, ಇನ್ನೊಂದ್ ಕಡೆ ಅವರ ಅನಾರೋಗ್ಯ ಸ್ಥಿತಿ ಕೂಡ ಒಂದ್ ಕಡೆ ಅವರಿಗೆ ತುಂಬಾ ಕಾಡ್ತಾ ಇತ್ತು. ಸದ್ಯ
ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ನಂತರ ತಮ್ಮ ಮನೆಗೆ ಕೂಡ ತೆರಳಿದ್ರು. ಅದ ನಂತರ ಈಗ ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ಕೂಡ ಕೊಂಚ ರಿಲ್ಯಾಕ್ಸ್ ಮೂಡ್ ನಲ್ಲಿ ಈಗ ದರ್ಶನ್ ಅವರು ಕೂಡ ಇದ್ದಾರೆ. ಯಾಕಂತಂದ್ರೆ ಸತತವಾಗಿ ಒಂದು 7 ತಿಂಗಳ ಕಾಲ ಕೂಡ ಏನು ಯಾವಾಗ ಜೂನ್ ನಲ್ಲಿ ಆರಂಭವಾಗಿರುವಂತ ಈ ಒಂದು ಕೇಸಿಂದ ಸತತವಾಗಿ ಬೇಲ್ಗಾಗಿ ಪರದಾಡಿದ್ರು. ಅದ ನಂತರ ಅವರ ಅನಾರೋಗ್ಯ ಸ್ಥಿತಿ ಕೂಡ ಕಾಡ್ತಾ ಇತ್ತು. ಸದ್ಯ ಅದರಿಂದ ಮಧ್ಯಂತರ ಬೇಲ್ ಕೂಡ ಸಿಕ್ತು. ಅದಾದ ನಂತರ ಮತ್ತೆ ಆಸ್ಪತ್ರೆಗೆ ಅಡ್ಮಿಟ್ ಕೂಡ ಆಗ್ತಾರೆ. ಸರ್ಜರಿಯ ನೆಪದಲ್ಲಿ ಅವ್ರಿಗೆ ಈಗ ಒಂದು ರೆಗ್ಯುಲರ್ ಬೇಲ್ ಕೂಡ ಸಿಗುತ್ತೆ. ಆದ್ರೆ ಸರ್ಜರಿ ಕೂಡ ಮಾಡಿಸ್ಕೊಂಡಿಲ್ಲ. ಅದೇ ರೀತಿಯಾಗಿ ಡಿಸ್ಚಾರ್ಜ್ ಆಗಿ ಮನೆಗೆ ಕೂಡ ತೆರಳ್ತಾರೆ. ಅದ ನಂತರ ಯಾವಾಗ ನಾನು ಮೈಸೂರಿಗೆ ಹೋಗ್ತೀನಿ ಅಂತ ತುಂಬಾ ಕಾತುರದಿಂದ ಕಾಯ್ತಾ ಇದ್ರು. ಸದ್ಯ ಈಗ ಕೋರ್ಟ್ ಕೂಡ ಅವರಿಗೆ ಅನುಮತಿಯನ್ನ ನೀಡಿದೆ. ಇನ್ನು 2 ವಾರಗಳ ಕಾಲ ಅವರು ಮೈಸೂರಿನಲ್ಲಿ ಇರಬಹುದು ಅಂತ ಹೇಳಿ ಈಗಾಗಲೇ ಅವರಿಗೆ ಅನುಮತಿಯನ್ನು ಕೂಡ ಕೋರ್ಟ್ ಕೊಟ್ಟಿರುವಂತದ್ದು. ಸದ್ಯ ನಿನ್ನೆ ಬೆಳಗ್ಗೆ ತಮ್ಮ ಮೈಸೂರಿನ ಟಿ ನರಸೀಪುರ ರಸ್ತೆಯಲ್ಲಿರುವಂತ ಫಾರ್ಮ್ ಹೌಸ್ಗೆ ತೆರಳಿದ್ದಾರೆ. ಸದ್ಯ ಜನವರಿ 5ರವರೆಗೂ ಕೂಡ ಅವರು ಅಲ್ಲೇ ಇರಲಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ. ಸದ್ಯ ಸಾಕಷ್ಟು ಒಂದು ಗೊಂದಲದಲ್ಲಿದ್ದಂಥ ದರ್ಶನ್ಗೆ ಇವಾಗ ತಮ್ಮ ಫಾರ್ಮ್ ಹೌಸ್ನಲ್ಲಿ ಒಂದು ಹಸಿರು ವಾತಾವರಣದಲ್ಲಿ ಕೊಂಚ ರಿಲ್ಯಾಕ್ಸ್ ಆಗಿ ರೆಸ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ತಿಳಿದು ಬರ್ತಾ ಇದೆ. ಅದರ ಜೊತೆಗೆ ಕೂಡ ಅವರ ಫ್ಯಾಮಿಲಿ ಜೊತೆಗೆ ಇವಾಗ ಅಲ್ಲಿರುವಂಥದ್ದು ಅವರ ಪತ್ನಿ ವಿಜಯಲಕ್ಷ್ಮಿ ಆಗಿರ್ಬೋದು, ಅವರ ಸಹೋದರ ಆಗಿರ್ಬೋದು, ಅವರ ಸಹೋದರಿ ಆಗಿರ್ಬೋದು, ಜೊತೆಗೆ ನಟ ಧನ್ವೀರ್ ಕೂಡ ಅವರ ಸಾಥ್ ಇದ್ದಾರೆ. ಒಂದ್ ಕಡೆ ನಟ ಧನ್ವೀರ್ ಕೂಡ ಅವರಿಗೆ ಈ ಒಂದು ಸತತವಾಗಿ ಅವರ ಸಮಸ್ಯೆಯಲ್ಲಿ ಕೂಡ ಅವರು ಕೂಡ ಯಾವಾಗಲೂ ಬೆಂಬಲವಾಗಿ ನಿಂತಿದ್ರು. ಈಗ ಫಾರ್ಮ್ ಹೌಸ್ ನಲ್ಲಿ ಅವರು ಕೂಡ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ತಿಳಿದು ಬರ್ತಾ ಇರುವಂತದ್ದು. ಇನ್ನೊಂದು ಕಡೆ ಈಗ ಪತ್ನಿ ವಿಜಯಲಕ್ಷ್ಮಿ ಹರಕೆಯನ್ನ ಹೊತ್ತಿದ್ರು. ಹೀಗಾಗಿ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಕೂಡ ಅವರು ಭೇಟಿ ನೀಡಲಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಈ ಒಂದು ಜಂಜಾಟದಿಂದ ಹೊರಗಡೆ ಬರ್ಲಿ ಅಂತ ಹೇಳಿ ಪತ್ನಿ ವಿಜಯಲಕ್ಷ್ಮಿ ಕೂಡ ಸತತವಾಗಿ ದೇವರ ಮೊರೆ ಹೋಗಿದ್ರು. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ರು. ಅದರ ಜೊತೆಗೆ ಈಗ ಹರಕೆಯನ್ನ ಕೂಡ ಹೊತ್ಕೊಂಡಿದ್ದಾರೆ. ಈಗ ದರ್ಶನ್ ರೆಗ್ಯುಲರ್ ಬೇಲ್ನಿಂದ ಆಚೆ ಬರ್ತಾ ಇದ್ದಂಗೆ ಅವರಿಗೆ ಹರಕೆಯನ್ನ ತೀರಿಸಬೇಕು ಅಂತ ಹೇಳಿ ಈಗ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಈಗಾಗಲೇ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇಂದು ದೇವಸ್ಥಾನಕ್ಕೆ ಹೋಗಿ ಅವರ ಹರಕೆಯನ್ನ ತೀರಿಸಿ ದೇವರ ದರ್ಶನವನ್ನ ಮಾಡಿ ಬರ್ಲಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಸದ್ಯ ಸಿಗ್ತಾ ಇರುವಂತದ್ದು. ಚಂದ್ರಕಲಾ, ಹರ್ಷಿತಾ, ಮತ್ತೊಂದು ಕಡೆ ನಟ ದರ್ಶನ್ ಅವರು ಮೈಸೂರಲ್ಲೇ ಇದ್ದಾರೆ. ಮೈಸೂರಿನಲ್ಲಿ ಇರುವಂತಹ ಅಪೋಲೋ ಹಾಸ್ಪಿಟಲ್ಗೂ ಕೂಡ ತೆರಳುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಏನಾದರೂ ವಿಸಿಟ್ ಮಾಡಬಹುದಾ ಹೇಗೆ ಅಂತ? ಒಂದ್ ಕಡೆ ಚಂದ್ರಕಲಾ, ಈಗ ಏನು BGS ಆಸ್ಪತ್ರೆಯಲ್ಲಿ ಏನು ಅಡ್ಮಿಟ್ ಆಗಿದ್ರು ಆ ಒಂದು ವೇಳೆಯಲ್ಲೂ ಕೂಡ ವೈದ್ಯರು ಕೂಡ ಅವರಿಗೆ ಸಲಹೆಯನ್ನ ನೀಡಿದ್ರು. ಸರ್ಜರಿ ಮಾಡಿಸಿಕೊಂಡ್ರೆ ಅವರಿಗೆ ಸೂಕ್ತ ಅಂತ ಹೇಳಿ ಕೂಡ ಹೇಳಿದ್ರು. ಆದ್ರೆ ಕಾರಣಾಂತರಗಳಿಂದ ದರ್ಶನ್ ಅವರು ಸರ್ಜರಿಗೆ ಒಪ್ಪಿಕೊಳ್ತಾ ಇಲ್ಲ. ಸರ್ಜರಿಗೆ ಮಾಡಿಸೋದು ಬೇಡ ಅಂತ ಹೇಳಿ ಹಿಂದೇಟನ್ನ ಹಾಕ್ತಾ ಇದ್ರು. ಸದ್ಯ ಸರ್ಜರಿ ಬೇಡ ಅನ್ನೋ ಕಾರಣಕ್ಕೆ ಈಗ BGS ಆಸ್ಪತ್ರೆಯಿಂದ ಅವರು ಕೂಡ ಡಿಸ್ಚಾರ್ಜ್ ಆಗಿದ್ದಾರೆ. ಈ ಸದ್ಯ ಈಗ ಮೈಸೂರಿನಲ್ಲಿ ಕೊಂಚ ಕಾಲ ರಿಲ್ಯಾಕ್ಸ್ ಆಗೋಣ ಅಂತ ಹೇಳಿ ಅವರು ಕೂಡ ಈಗ ಕೋರ್ಟ್ನಿಂದ ಅನುಮತಿ ಪಡೆದು ಮೈಸೂರಿಗೆ ಕೂಡ ಫಾರ್ಮ್ ಹೌಸ್ ನಲ್ಲಿ ಇರುವಂತದ್ದು. ಅದರ ಜೊತೆಗೇನು ಕೂಡ ಈಗ ಈಗಾಗಲೇ ಅವರಿಗೆ ಇನ್ನೂ ಆರೋಗ್ಯ ಸಮಸ್ಯೆ ಸುಧಾರಿಸ್ಕೊಂಡಿಲ್ಲ. ಯಾಕಂತಂದ್ರೆ ಅವರಿಗೆ ಕಂಟಿನ್ಯೂಸ್ ಆಗಿ ಬೆನ್ನು ನೋವು ಕಾಡ್ತಾ ಇದೆ. ಆ ಒಂದು ಬೆನ್ನು ನೋವಿಂದಲೂ ಕೂಡ ಅವರಿಗೆ ಇನ್ನೂ ಕೂಡ ರಿಲೀಫ್ ಸಿಗ್ತಾ ಇಲ್ಲ. ಸದ್ಯ ದೇವರ ಮೊರೆ ಕೂಡ ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆಲ್ಲೂ ಕೂಡ ಈಗ ಮತ್ತೆ ಆಸ್ಪತ್ರೆಗೆ ಹೋಗ್ತಾರೆ ಅನ್ನೋಂಥ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ. ಸದ್ಯ ಏನಂತಂದ್ರೆ ಈಗ ಕೊಂಚ ಕಾಲ, ಈಗ ಏನು 2 ವಾರಗಳ ಕಾಲ ಏನು ಮೈಸೂರಿನಲ್ಲಿ ಇರೋಕೆ ಕೋರ್ಟ್ ಅನುಮತಿಯನ್ನ ನೀಡಿದೆ. ಅದರ ಜೊತೆಗೆ ಈಗ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ದರ್ಶನವನ್ನ ಪಡೆದು ಮತ್ತೆ ತಮ್ಮ ಫಾರ್ಮ್ ಹೌಸ್ ನಲ್ಲಿ ಕೊಂಚ ಫ್ಯಾಮಿಲಿಯೊಟ್ಟಿಗೆ ಕಾಲ ಕಳಿಬೇಕು ಅಂತ ಹೇಳಿ ಅವರು ಅಂದ್ಕೊಂಡಿದ್ದಾರೆ. ಅದ್ರ ಜೊತೆಗೇನು ಆಸ್ಪತ್ರೆಗೆ ಹೋಗಿ ಮತ್ತೆ ಚಿಕಿತ್ಸೆ ಏನಾದ್ರೂ ಮುಂದೆ ವರಿಸ್ತಾರ ಅದನ್ನು ಕಾದು ನೋಡ್ಬೇಕಾಗಿದೆ. ಯಾಕಂತಂದ್ರೆ ಇವಾಗಲೇ ಅವ್ರಿಗೆ ಸಾಕಷ್ಟು ಪ್ರಾಜೆಕ್ಟ್ಗಳು ಕೂಡ ಈಗ ಅವರು ಸೈನ್ ಮಾಡಿರುವಂತದ್ದು. ಈಗ ಒಂದ್ ಕಡೆ ಸರ್ಜರಿ ಮಾಡಿಸ್ಕೊಂಡ್ರೆ ಅವ್ರಿಗೆ ಇದರಿಂದ ಸಾಕಷ್ಟು ಕಷ್ಟ ಕೂಡ ಆಗುತ್ತೆ. ಸದ್ಯ ಸರ್ಜರಿ ಬೇಡ, ಆಸ್ಪತ್ರೆ ಒಂದು ಮನೆಯಲ್ಲೇ ವ್ಯಾಯಾಮ ಮಾಡೋದ್ರ ಮೂಲಕ ಬೆನ್ನು ನೋವನ್ನ ಸರಿಪಡಿಸ್ಕೊಳ್ಬಹುದು ಅನ್ನೋವಂಥದ್ದು ಕೂಡ ಒಂದು ಕಡೆ ಇರುವಂಥದ್ದು. ಅದ್ರ ಜೊತೆಗೇನೆ ಮತ್ತೆ ಆಸ್ಪತ್ರೆಗೆ ಹೋಗಿ ಮತ್ತೆ ಚಿಕಿತ್ಸೆನ ಕಂಟಿನ್ಯೂ ಮಾಡ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರುವಂಥದ್ದು. ಥ್ಯಾಂಕ್ ಯು ಹರ್ಷಿತಾ ಪಾಟೀಲ್, ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ಗಾಗಿ.